ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಮುಹೂರ್ತ ಕೂಡಿ ಬಂದಿದೆ. ಇವತ್ತು ರಾತ್ರಿ 8 ಗಂಟೆಗೆ ಇದರ ನಿರ್ಣಾಯಕ ಸಭೆ ದೆಹಲಿಯಲ್ಲಿ ನಡೀತಾ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿ ಮತ್ತು ಇತರ ನಾಯಕರುಗಳ ಜೊತೆಗೆ ಕುಳಿತುಕೊಂಡು ಪಟ್ಟಿಯನ್ನು ಫೈನಲ್ ಮಾಡ್ತಾರೆ. ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ತಾರೆ. ಇವತ್ತು ರಾತ್ರಿಯ ಸಭೆಯಲ್ಲೇ ಪಟ್ಟಿ ಫೈನಲ್ ಆದ್ರೆ ಗುರುವಾರ ಪ್ರಮಾಣ ವಚನ. ಇಪ್ಪತ್ತು ಶಾಸಕರುಗಳನ್ನ ಸಚಿವರನ್ನಾಗಿಸುವುದಕ್ಕೆ ಅವಕಾಶ ಇದೆ. ಅಸಮಾಧಾನಿತರಿಗೆ ಆಸೆ ತೋರಿಸೋದಕ್ಕೆ ಅಂತ 2 ಖಾಲಿ ಬಿಟ್ಟು ಹದಿನೆಂಟು ಸ್ಥಾನಗಳನ್ನು ತುಂಬಬಹುದು ಅಂತಿದ್ದಾರೆ. ಇವತ್ತು ರಾತ್ರಿಯ ಸಭೆ ಎಷ್ಟು ಗಂಭೀರ ಅನ್ನುವುದಕ್ಕೆ ಒಂದು ಸಣ್ಣ ಉದಾಹರಣೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿದ್ರು. ಆದರೆ ಮೈಸೂರಿನಲ್ಲಿ ಅವರ ಮಗ ರಾಕೇಶ್ ಅವರ ತಿಥಿ ಕಾರ್ಯ ಇತ್ತು. ಬೆಳಗ್ಗೆ 8 ಗಂಟೆಗೆ ದಿಲ್ಲಿಯಿಂದ ಹೊರಟು ಸ್ಪೆಷಲ್ ಫ್ಲೈಟ್ನಲ್ಲಿ ಮೈಸೂರಿಗೆ ಬಂದಿಳಿದು ತಿಥಿ ಕಾರ್ಯ ಮುಗಿಸಿ ಮಧ್ಯಾಹ್ನ 3 ಗಂಟೆಗೆ ಅದೇ ಸ್ಪೆಷಲ್ ಫ್ಲೈಟ್ನಲ್ಲಿ ಮತ್ತೆ ದಿಲ್ಲಿಗೆ ಹೋಗಿದ್ದಾರೆ. ರಾತ್ರಿ 8 ಗಂಟೆಯ ಸಭೆ ಅಟೆಂಡ್ ಮಾಡೋದು. ಮೈಸೂರಿನಲ್ಲಿ ಮಾತಾಡಿದ್ರು. ಇವತ್ತು ರಾತ್ರಿ 8 ಗಂಟೆಯ ಸಭೆಯಲ್ಲಿ ಎಲ್ಲ ಫೈನಲ್ ಆಗುತ್ತೆ ಅಂದ್ರು. ಮೀಟಿಂಗು ನೋಡಿ ಚರ್ಚೆ ಮಾಡ್ತೀವಿ. ಸಾಧ್ಯತೆ ಇದೆ. ಕೇಳಬೇಕಯ್ಯ, ಮೋಸ್ಟ್ ಲೈಕ್ಲಿ 8 ಗಂಟೆಗಿದೆ ಮೀಟಿಂಗು. ನೋಡಿ ಚರ್ಚೆ ಮಾಡ್ತೀವಿ. ಸಾಧ್ಯತೆ ಇದೆ. ಕೇಳಬೇಕಯ್ಯ, ಮೋಸ್ಟ್ ಲೈಕ್ಲಿ. ಇವತ್ತು ರಾತ್ರಿಯ ಸಭೆಯಲ್ಲೇ ಎಲ್ಲ ಫೈನಲ್ ಆದ್ರೆ ಗುರುವಾರ ಸಾಯಂಕಾಲ ಬಹುಶಃ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ. ಲೋಕಭವನಕ್ಕೆ ಅನೌಪಚಾರಿಕವಾಗಿ ಮಾಹಿತಿ ಕೊಡಲಾಗಿದೆ.
ಗುರುವಾರ ಸಂಜೆ 5:45 ಪ್ರಮಾಣ ವಚನ ನಡೆಯುವ ಸಾಧ್ಯತೆ. ರಾಜ್ಯಪಾಲರು ಬೆಂಗಳೂರಿನಲ್ಲಿಲ್ಲ, ರಾಜ್ಯದಲ್ಲಿಲ್ಲ. ಗುರುಪೂರ್ಣಿಮೆ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಮಧ್ಯಪ್ರದೇಶ ಪ್ರವಾಸದಲ್ಲಿದ್ದಾರೆ. ರಾಜ್ಯಪಾಲರ ಜೊತೆ ಸಂಪರ್ಕ ಸಾಧಿಸಿ ಗುರುವಾರನೇ ಪ್ರಮಾಣ ವಚನ ಮುಗಿಸಿಕೊಡಿ ಅಂತ ಸರ್ಕಾರದ ಕಡೆಯಿಂದ ಅವರಿಗೆ ಮನವಿ ಮಾಡಲಾಗಿದೆ. ಸ್ಪೆಷಲ್ ಫ್ಲೈಟ್ ಅನ್ನು ಅರೇಂಜ್ ಮಾಡ್ತಾರಂತೆ. ಪ್ರಮಾಣ ವಚನದ ಸಮಯ ನಿಗದಿಯಾದರೆ ಗುರುವಾರನೇ ರಾಜ್ಯಪಾಲರು ವಾಪಸ್ ಬರ್ತಾರೆ ಅಂತ ಮಾಹಿತಿಗಳಿದಾವೆ. ಅನೇಕ ಆಕಾಂಕ್ಷಿಗಳು ಮಾತಾಡಿದ್ದಾರೆ. ಅಥಣಿಯ ಶಾಸಕ ಲಕ್ಷ್ಮಣ ಸವದಿ ಅವರು ಹೇಳಿದ್ರು, ಬೆಳಗಾವಿ ಜಿಲ್ಲೆಗೆ 4-5 ಮಂತ್ರಿ ಸ್ಥಾನಗಳನ್ನು ಕೊಟ್ಟಿರುವ ಉದಾಹರಣೆಗಳು ಇದಾವೆ. ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸ ಇದೆ ಅಂತ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಎಸ್ ರವಿ, ಎಂಎಲ್ಸಿ ಎಸ್ ರವಿ, ನಾನು ಆಕಾಂಕ್ಷಿ, ಅವಕಾಶ ಕೊಟ್ರೆ ಸ್ಥಾನ ನಿಭಾಯಿಸ್ತೀನಿ ಅಂದ್ರು. ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಚರ್ಚೆ ಮಾಡಿಕೊಂಡು ನಾಳೆ ಬರ್ತಾರೆ. ಬಂದಮೇಲೆ ಅದನ್ನು ಅಲ್ಲಿಂದನೇ ಸಮಯ ಘೋಷಣೆ ಮಾಡಬಹುದು ಅಂತ ಒಂದು ನಿರೀಕ್ಷೆ. ಜನತಾ ಪರಿವಾರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 4-5 ಸ್ಥಾನಗಳನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಕೇಳ್ತಕ್ಕಂಥದ್ರೆ ಏನು ತಪ್ಪಿಲ್ಲ. ಜಿಲ್ಲೆಗಳು ಜಾಸ್ತಿ ಆಗೋದ್ರಿಂದ ಜಿಲ್ಲೆಗಳಿಗೂ ಕೂಡ ಪ್ರಾತಿನಿಧ್ಯಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆ. ಚುನಾವಣೆ ಸಮೀಪ ಇರೋದ್ರಿಂದ ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಅದಕ್ಕೆಲ್ಲರೂ ಕೂಡ ಸಮ್ಮತವನ್ನು ಕೊಡಬೇಕಾಗುತ್ತೆ. ಎಲ್ರಿಗೂ ವಿಶ್ವಾಸ ಇರ್ತದೆ, ಯಾರೂ ವಿಶ್ವಾಸ ಕಳ್ಕೊಳ್ಳೋದಿಲ್ಲ. ಹೈಕಮಾಂಡ್ಗೆ ಹೋಗಿದಾರಲ್ಲ ಎಲ್ಲರೂ, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಖರ್ಗೆ ಅವರು ಎಲ್ಲರೂ ಕೂಡ ಇವತ್ತು ಭೇಟಿ ಇದೆ. ಇವತ್ತು ತೀರ್ಮಾನ ಆಗ್ತದೆ ಫೈನಲ್ ಆಗಿ. ಇರಲಿ, ಎಲ್ಲರೂ ಅವರವ್ರ ಅಭಿಪ್ರಾಯ ಹೇಳೋಕೆ ಹೋಗಿದ್ದಾರೆ. ನೋಡೋಣ, ಅಂತಿಮವಾಗಿ ಅಲ್ಲೇನು ಯಾರನ್ನು ಒಳಗಡೆ ಏನು ಬಿಡಲ್ಲ. ಅಂತಿಮವಾದಂಥ ತೀರ್ಮಾನ ರಾಹುಲ್ ಗಾಂಧಿ ಅವರು ಮತ್ತು ರಾಜ್ಯ ನಾಯಕರುಗಳನ್ನೆಲ್ಲ ಸೇರಿಸಿ ಮಾಡ್ತಾರೆ. ಬಟ್ ಹೊಸ ಮುಖಗಳಿಗೆ ಕೊಡಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಅವರ ಅಭಿಪ್ರಾಯ. ಹಳಬರಿಗೆ 40%, 60% ಹೊಸಬರಿಗೆ ಗುರುತಿಸಿ ಅಂತಕ್ಕಂಥ ವಿಚಾರವನ್ನು ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ಅದರಂತೆ ಎಲ್ರಿಗೂ ಕೂಡ ಆಗ್ತದೆ. ಆಗಬೇಕು ಅಂತಕ್ಕಂಥ ನಾವು ಕೂಡ ಒತ್ತಾಸೆಯನ್ನು ಇಟ್ಟಿದ್ದೇವೆ. ನೋಡೋಣ ಏನು ತೀರ್ಮಾನ ಮಾಡ್ತಾರೆ. ಸಿಎಂ ಅವರೇನು ಯಾರಿಗೂ ಮಾತು ಕೊಟ್ಟಿಲ್ಲ. ಅಂತಿಮವಾದಂಥ ತೀರ್ಮಾನ ರಾಹುಲ್ ಗಾಂಧಿ ಅವರೇನೆ. ರಿಪೋರ್ಟ್ ಇದೆ ಈಗಾಗಲೇ ನಮ್ಮ ಹೈಕಮಾಂಡಲ್ಲಿ ಯಾರ್ಯಾರ ಬಗ್ಗೆ ಏನೇನು ಅಂತ. ಆ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡ್ತಾರೆ. ನಾನು ಆಪ್ತ ಆಗಿದ್ದೀನಿ, ನಾನು ಕೊಡಿ ಅಂತಕ್ಕಂಥ ಕ್ಲೈಮ್ ನಾನು ಮಾಡಲ್ಲ. ಅರ್ಹತೆ ಮೇಲೆ ತೀರ್ಮಾನ ಮಾಡಿ ಅಂತ ಕೇಳಿದ್ದೀವಿ ಅಷ್ಟೇ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಸುಮಾರ್ಥ ಕೂಡಿ ಬಂದಿದೆ. ವರಿಷ್ಠರ ಜೊತೆ ರಾಹುಲ್ ಗಾಂಧಿಯವರ ನಿರ್ದೇಶನದಂತೆ ಕ್ಯಾಬಿನೆಟ್ ಅನ್ನು ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ವರಿಷ್ಠರ ಮನೋಭಿಲಾಷ ಅಂತ ನನ್ನ ಭಾವನೆ. ಅಂತಿಮವಾಗಿ ರೂಪುರೇಷೆಗಳನ್ನು ಪಡೆದು ಕ್ಯಾಬಿನೆಟ್ ರಿಷಫಲ್ ಖಚಿತವಾಗಿ ಆಗ್ತದೆ. ಭಾಳ ಉತ್ತಮವಾಗಿ ರಾಜ್ಯಕ್ಕೆ, ರಾಜ್ಯದ ಅಭಿವೃದ್ಧಿಗೆ, ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಭಾಳ ಬಲಿಷ್ಠವಾದಂಥ ಒಂದು ಕ್ಯಾಬಿನೆಟ್ಟು, ಸಾಮಾಜಿಕ ನ್ಯಾಯವನ್ನು ನೀಡ್ತಕ್ಕಂಥ ಯುವಕರು, ಹೊಸಬ್ರು, ಎಲ್ಲ ವರ್ಗಗಳು ಎಲ್ಲರನ್ನ ಸೇರಿದಂತೆ ಒಂದು ಸ್ಪಷ್ಟವಾದಂಥ
ಕ್ಯಾಬಿನೆಟ್ಟು ಆಗ್ತದೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ಹಿರಿಯ ಇದ್ದೀನಿ. ಅವಕಾಶ ಕೊಟ್ಟರೆ ನಾನು ಆಕಾಂಕ್ಷಿನೇ, ಅವಕಾಶ ಇಲ್ಲದೆ ಇರೋದಕ್ಕೆ ಸುಮ್ಮನಿದ್ದೀವಿ. ಅವಕಾಶ ಕೊಟ್ಟರೆ ಕೊಟ್ಟಂಥ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ ನನ್ನ ಭಾವನೆ ಇದೆ. ಈ ಹಿಂದೆ 3 ಸಲ ಮುಂದೂಡಲಾಗಿದ್ದ ಸಭೆಗೆ ಅಂತೂ ಇಂತೂ ಇವತ್ತು ರಾತ್ರಿ 8 ಗಂಟೆಗೆ ಮುಹೂರ್ತ ಕೂಡಿ ಬಂದಿದೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಿ, ನೂತನ ಸಚಿವರುಗಳಿಗೆ ಖಾತೆ ಹಂಚಿಕೆ ಮಾಡಿ, ಮಳೆಗಾಲದ ಅಧಿವೇಶನಕ್ಕೆ ಫುಲ್ ಫ್ಲೆಡ್ಜ್ಡ್ ಸಂಪುಟದೊಂದಿಗೆ ಹೋಗಬೇಕು ಅನ್ನುವ ಬಯಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ. ಬೇರೆ ಬೇರೆ ಕಾರಣಗಳಿಂದ ಕಾಲ ಕೂಡಿ ಬರಲಿಲ್ಲ. ಚರ್ಚೆಗೆ ಹೋಗಬೇಕು ಅಂದ್ಕೊಳ್ತಿರುವಾಗ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ದರು. ಅವರು ಬಂದ ಮೇಲೆ ದಿಲ್ಲಿಗೆ ಹೋದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಬರಬೇಕಾಯಿತು. ಅದಾದ ನಂತರ ದಿಲ್ಲಿಗೆ ಹೋದ್ರು. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಪೀಕ್ನಲ್ಲಿತ್ತು. ವರಿಷ್ಠರ ಜೊತೆಗೆ ಸಭೆನೇ ಸಾಧ್ಯ ಆಗಲಿಲ್ಲ. ಈಗ ಎಲ್ಲ ಸರಿಯಾಗಿದೆ. ಇವತ್ತು ಸಭೆ ನಡೀತಾ ಇದೆ. ಬೇರೆ ಬೇರೆ ನಾಯಕರುಗಳ ಪಟ್ಟಿ ಬ್ಯಾಲೆನ್ಸ್ ಆಗಬೇಕಾಗಿದೆ. ತಮ್ಮ ತಮ್ಮ ಆಪ್ತರುಗಳ ಪರವಾಗಿ ನಾಯಕರುಗಳ ಬ್ಯಾಟಿಂಗ್ ಮಾಡ್ತಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಲಿಸ್ಟ್ನಲ್ಲೇ 5-6 ಹೆಸರಿರಬಹುದು ಅಂತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.